ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ತುಂಬ ಕಷ್ಟ ಬಂದಾಗ ಯಾರು ಅವ್ರನ್ನ ಕಾಪಾಡ್ತಾರೆ, ಯಾರು ಅವ್ರನ್ನ ಕೈ ಹಿಡಿತಾರೆ, ಅವ್ರಿಗೆ ಒಳ್ಳೆ ದಾರಿಲಿ ಕರ್ಕೊಂಡೋಗಿ ಒಳ್ಳೆ ಮಾರ್ಗ ತೋರಿಸೋಂಥವ್ರು ಯಾರು? ಈಗ ಯಾರಾದರೂ ಒಬ್ಬರು ಜೀವನದಲ್ಲಿ ಇರಲೇಬೇಕಲ್ವ. ಇಲ್ಲ ಒಬ್ಬರು ಮನುಷ್ಯರಾಗಿರ್ಬೋದು, ಇಲ್ಲ ಅವರು ಆರಾಧಿಸುವಂಥ ದೇವ್ರುಗಳಾಗಿರ್ಬೋದು. ಜೀವನದಲ್ಲಿ ನನಗೇನು ಇಲ್ಲ ಅಂತ ಸೋತು ಕೂತಾಗ ಆಗುವಂಥ ಅನುಭವಗಳು. ಈಗ ಜೀವನದಲ್ಲಿ ನಾವು ಸೋತು ಕೂತಿರ್ತೀವಿ, ಆವಾಗ ಏನು ಮಾಡಬೇಕು ಅನ್ನೋದು ಸಹ ಗೊತ್ತಾಗ್ತಿರೋದಿಲ್ಲ ಅಲ್ವಾ. ಈಗ ನಾವು ಏನೋ ಒಂದು ಕೆಲಸ ನಂಬ್ಕೊಂಡು, ಇಲ್ಲ ಏನೋ ಒಂದು ಉದ್ಯೋಗ ನಂಬ್ಕೊಂಡು, ಏನೋ ಒಂದ್ರ ಮೇಲೆ ನಾವು ಜೀವನ ಅಂತ ಮಾಡ್ತಾ ಇರ್ತೀವಿ ಅಲ್ವಾ. ದೇವರು ಯಾರನ್ನೂ ಅಷ್ಟೇ ಹಾಗೆ ಬಿಡೋದಿಲ್ಲ. ಯಾರ್ದಾದ್ರೂ ಒಬ್ಬರು ಮನುಷ್ಯನ ರೂಪದಲ್ಲಾಗಿರ್ಬೋದು, ಇಲ್ಲ ಒಂದು ಕೆಲಸದ ರೂಪದಲ್ಲಾಗಿರ್ಬೋದು, ಹೇಗಾದರೂ ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ ಅಲ್ವಾ. ಈಗ ಯಾರೋ ಏನೋ ನಂಬ್ಕೊಂಡು ಮಾಡ್ತಿರ್ತಾರೆ, ಅವ್ರಿಗೆ ಒಳ್ಳೇದೇ ಆಗ್ತಿರುತ್ತೆ. ಆದರೆ ಅವರಿಂದ ಸಹಾಯ ಬರ್ತಾ ಇಲ್ಲ, ಅವರಿಂದ ಒಳ್ಳೇದಾಗ್ತಿಲ್ಲ, ಅವ್ರಿಗೆ ಸಹಾಯ ಮಾಡೋ ಶಕ್ತಿ ಇರೋದಿಲ್ಲ. ಅವ್ರಿಗೆ ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡ್ತಾರೆ ಅನ್ನೋದು ಹೇಳೋದಾಯಿತು ಅಂತಂದರೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಅಲ್ವಾ. ಈಗ ನಾವು ಯಾರನ್ನಾರು ನಂಬ್ಕೊಂಡು ಏನಾರು ಒಂದು ಜೀವನ ಮಾಡ್ತಾಯಿರ್ತೀವಿ, ಅವ್ರ ಮೇಲೆ ಫುಲ್ಲು ನಾವು ನಂಬಿಕೆ ಇಟ್ಟಿರ್ತೀವಿ. ಅಪ್ಪ ಅವರಿಂದ ನಮ್ಗೆ ಒಳ್ಳೇದಾಗ್ತಿದೆ, ಏನೋ ಒಬ್ಬ ಮನುಷ್ಯನಿಗೆ ಮಾಡೋ ಒಳ್ಳೆತನ ಆಗಿರ್ಬೋದು ಅಲ್ವಾ. ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಆದರೆ ಅವರಿಂದ ಏನೂ ಸಹಾಯ ಇಲ್ಲ ಅಂತ ಅನ್ನುವಾಗ ಯಾರು ಬರ್ತಾರೆ ಮತ್ತು ಅವ್ರ ಸಹಾಯಕ್ಕೆ? ಯಾರಾದರೂ ಒಬ್ರು ಇರಲೇಬೇಕಲ್ಲ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಇಲ್ಲ ದೇವ್ರುಗಳಾಗಬೇಕು, ಇಲ್ಲ ಯಾರಾದರೂ ಮನುಷ್ಯರಾಗಬೇಕು, ಯಾರಾದರೂ ಒಬ್ರು ಇರಬೇಕು. ಒಬ್ಬ ಮನುಷ್ಯ ದೇವ್ರ ರೂಪದಲ್ಲಿ ಬಂದು ಸಹಾಯ ಮಾಡ್ತಿರ್ತಾರೆ. ಏಕೆ ಅಂತಂದರೆ ಕಷ್ಟದಲ್ಲಿರೋನು ನಂಬಿರ್ತಾನೆ, ದೇವ್ರನ್ನ ನಂಬಿರ್ತಾನೆ, ಮತ್ತು ಅವನು ಒಳ್ಳೆತನದಲ್ಲಿರ್ತಾನೆ. ಅವನು ಒಳ್ಳೆತನ ಬಿಟ್ಟು ಯಾವತ್ತೂ ಅಷ್ಟೇ ಕೆಟ್ಟ ರೀತಿ ಮಾತಾಡೋದಾಗಲಿ, ಕೆಟ್ಟ ಯೋಚನೆ ಮಾಡೋದಾಗಲಿ, ಬೇರೆಯವ್ರಿಗೆ ಮೋಸ ಮಾಡೋದಾಗಲಿ ಇದು ಯಾವುದೂ ಮಾಡ್ತಿರೋದಿಲ್ಲ. ಅವನಿಗೆ ಜೀವನದಲ್ಲಿ ನಾನು ದುಡ್ಡು ತಿಂದರೂ ಪರವಾಗಿಲ್ಲ, ಯಾರಿಗೂ ಮೋಸ ಮಾಡಬಾರ್ದು ಅನ್ನೋದು ಅವನಲ್ಲಿ ಒಂದು ನಿಯತ್ತು ಅನ್ನೋದಿರುತ್ತೆ, ಒಳ್ಳೆತನ ಇರುತ್ತೆ. ಅಂಥವ್ನಿಗೆ ಯಾರಾದರೂ ಒಬ್ಬರು ಬಂದು ಸಹಾಯ ಮಾಡೇ ಮಾಡ್ತಾರೆ. ದೇವ್ರುಗಳು ಡೈರೆಕ್ಟಾಗಿ ಬರೋಕ್ಕಾಗೋದಿಲ್ಲ ಅಂತಲೇ ಮನುಷ್ಯರನ್ನ ದೇವರು ರೂಪದಲ್ಲಿ ಕಳಿಸ್ತಾರೆ. ಮನುಷ್ಯರ ರೂಪದಲ್ಲಿ ಬಂದು ಸಹಾಯ ಮಾಡೋವಂಥದ್ದು. ಅವರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಏನೋ ಅಲ್ಪ ಸ್ವಲ್ಪ ಅವ್ರಿಗೆ ಗೊತ್ತಿದ್ದಷ್ಟು ಏನೋ ಒಂದು ಸಹಾಯ ಅನ್ನೋದು ಮಾಡ್ತಿರ್ತಾರೆ. ಆದರೆ ಅವ್ರ ಕೈಲಿ ಆಗೋದಿಲ್ಲ, ಅವ್ರ ಸಹಾಯ ಇನ್ನು ಈ ವ್ಯಕ್ತಿಗೆ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಮತ್ತೆ ಇನ್ಯಾರಾದರೂ ಸಹಾಯ ಬೇಕೇ ಬೇಕಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಆವಾಗ ದೇವ್ರು ಯಾರನ್ನಾದರೂ ಸರಿ, ಇಲ್ಲ ಡೈರೆಕ್ಟಾಗಿ ದೇವರೇ ಆದರೂ ಸರಿ ಅವ್ರಿಗೆ ಸಹಾಯ ಮಾಡೋವಂಥದ್ದು ಅಲ್ವಾ. ಈಗ ನಾವು ಒಂದು ವ್ಯಾಪಾರ ನಂಬ್ಕೊಂಡು ಜೀವನ ಮಾಡ್ತಾಯಿರ್ತೀವಿ, ಆ ವ್ಯಾಪಾರ ಇದ್ದಕ್ಕಿದ್ದಂಗೆ ಕುಸ್ತೋಗುತ್ತೆ, ಆ ವ್ಯಾಪಾರ ಆಗ್ತಿರೋದಿಲ್ಲ, ಅದರಿಂದ ಲಾಸ್ ಆಗ್ತಿರುತ್ತೆ. ಆವಾಗ ಏನು ಮಾಡಬೇಕು? ಏನಾದರೂ ಒಂದು ಜೀವನ ಮಾಡಬೇಕಲ್ಲ. ಈ ವ್ಯಾಪಾರ ನಂಬ್ಕೊಂಡೇ ನಾವು ಇರೋಕ್ಕಾಗೋದಿಲ್ಲ, ಅದರಿಂದ ಲಾಸ್ ಆಗ್ತಿದೆ ಅಂತ ಅನ್ಬೇಕಾದ್ರೆ ಈಗೇನಾದರೂ ಮಾಡಲೇಬೇಕಲ್ಲ. ಆ ಮಾಡೋದಕ್ಕೂ ಸಹ ದೇವರು ದಾರಿ ಅನ್ನೋದು ತೋರಿಸ್ತಾರೆ. ಯಾವ್ದು ರೂಪದಲ್ಲಾದರೂ ಸಹ ದಾರಿ ತೋರಿಸ್ತಾರೆ. ಆವಾಗ ಅವರಲ್ಲಿರುತ್ತಲ್ಲ ಒಂದು ಒಳ್ಳೆ ನಿಯತ್ತು, ದೇವರೇ ನಾನಿನ್ನು ನಂಬಿದ್ದೀನಿ, ನಾನು ಇದು ನಂಬ್ಕೊಂಡು ನನ್ನ ಜೀವನ ಅನ್ನೋದನ್ನು ಮಾಡ್ತಿದ್ದೆ, ಈಗ ನನಗೆ ಅದರಿಂದ ಯಾವುದೇ ಒಂದು ಒಳ್ಳೇದಾಗ್ತಿಲ್ಲ, ಕೆಟ್ಟದಾಗ್ತಿದೆ, ನಾನು ಮಾಡಿದಷ್ಟು ಕೆಟ್ಟದಾಗ್ತಿದೆ, ಅದರಿಂದ ಸಹಾಯ ಅನ್ನೋದು ನನಗಾಗ್ತಿಲ್ಲ ಅಂತಂದಾಗ ದೇವರು ಹೇಗಾದರೂ ಬಂದು ದೇವ್ರು ಕಾಪಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಕಷ್ಟದಲ್ಲಿದ್ದಾಗ ಮನುಷ್ಯರ ರೂಪದಲ್ಲಾಗಿರ್ಬೋದು, ಇಲ್ಲ ದೇವರು ಯಾವ ರೂಪದಲ್ಲಾಗಿದ್ರು ಬರ್ಬೋದು. ಹಣದ ರೂಪದಲ್ಲಾಗಿರ್ಬೋದು, ಇಲ್ಲ ಕೆಲಸದ ರೂಪದಲ್ಲಾಗಿರ್ಬೋದು, ಏನಾದರೂ ಒಂದು ಸೂಚನೆ ಕೊಡ್ತಾರೆ. ಕಷ್ಟಪಡ್ತಾರೋ ಒಬ್ಬ ಮನುಷ್ಯನ ಜೀವನದಲ್ಲಿ ರಾಯರು ಬರಬೇಕಾದ್ರೆ ಈ ಥರ ಸೂಚನೆ ಕೊಡ್ತಾರೆ. ನಾನಿದ್ದೀನಿ, ನೀನು ಹೆದರಬೇಡ, ನನ್ನ ನಂಬು ಅಂತ ಯಾರ ಬಾಯಲ್ಲಾದರೂ ರಾಯರ ಬಗ್ಗೆ ಹೇಳ್ಸೋವಂಥದ್ದು. ಅವ್ರಿಗೆ ರಾಯರು ಯಾರು ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ. ಆವಾಗ ಏನು ಮಾಡ್ತಾರೆ? ದೇವ್ರುಗಳು ಕಾಪಾಡಲೇಬೇಕಲ್ಲ. ಆವಾಗ ರಾಯರು ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ಸೂಚನೆ ಕೊಡ್ತಾನೆ ಅಂದರೆ, ಯಾರ ಬಾಯಲ್ಲಾದರೂ ಹೇಳ್ಸೋದ್ರಲ್ಲಾಗಿರ್ಬೋದು, ನನ್ನ ನಂಬಿ ಪೂಜೆ ಮಾಡು ಅಂತ ಡೈರೆಕ್ಟಾಗಿ ರಾಯರೇ ಬಂದು ಹೇಳೋಕ್ಕಾಗೋದಿಲ್ಲ. ಈಗ ಯಾರಾದರೂ ಬಂದು ಹೇಳ್ಬೇಕಲ್ಲ, ಇಲ್ಲ ಮಂತ್ರಾಕ್ಷತೆ ರೂಪ ಬರ್ತಾರೆ ರಾಯರು, ಇಲ್ಲ ಒಂದು ಫೋಟೋ ರೂಪದಲ್ಲಿ ಬರ್ತಾರೆ ರಾಯರು, ಇಲ್ಲ ಯಾರಾದರೂ ಹೇಳ್ತಾರೆ, ಇಲ್ಲ ಅವ್ರ ಕಣ್ಣೆದುರುಗಡೆ ರಾಯರು ಪೂಜೆ ಮಾಡೋ ಅಂಥವ್ರು ಯಾರಾದರೂ ಆಗಿರ್ಬೋದು, ಇಲ್ಲ ರಾಯರು ಮಠ ಕಾಣೋದಾಗಿರ್ಬೋದು. ಇದೆಲ್ಲ ಸೂಚನೆಗಳು ಕಷ್ಟದಲ್ಲಿರೋ ವ್ಯಕ್ತಿಗೆ ರಾಯರು ಕೊಡೋಂಥ ಸೂಚನೆಗಳು.
ಏಕೆಂತಂದರೆ ಅವ್ರ ಕಷ್ಟದಲ್ಲಿ ಸೋತು ಕೂತಾಗ ನಂಗೆ ಜೀವನನೇ ಇಲ್ಲಪ್ಪ. ನಾನೀಗ ಏನೋ ಒಂದು ಉದ್ಯೋಗ ನಂಬ್ಕೊಂಡು ನಾನು ಜೀವನ ಮಾಡ್ತಿದ್ದೆ. ಈಗ ಆ ಉದ್ಯೋಗನೂ ಇಲ್ಲ. ಒಬ್ಬ ಮನುಷ್ಯನ ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ವಿ. ಆ ಮನುಷ್ಯನಿಂದನೂ ನಮ್ಗೆ ಸಹಾಯ ಆಗ್ತಿಲ್ಲ. ಏಕೆಂತಂದರೆ ಅವರು ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಸಹಾಯ ಮಾಡಿದ್ದಾರೆ. ನಾವು ಜೀವನ ಪೂರ್ತಿ ಅವ್ರ ಸಹಾಯನೇ ಕೇಳೋಕ್ಕಾಗೋದಿಲ್ವಲ್ಲ. ಹಾಗಾಗಿ ದೇವರು ಆ ರೂಪದಲ್ಲಿ ಬಂದು, ಇನ್ನೊಂದು ರೂಪದಲ್ಲಿ ಬಂದು ದೇವರು ಸೂಚನೆ ಕೊಡ್ತಾರೆ. ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತಂದರೆ, ಒಬ್ಬ ಕಷ್ಟದಲ್ಲಿರೋ ಮನುಷ್ಯನಿಗೆ ಇದೆಲ್ಲ ಅನುಭವಗಳಾಗಿರುತ್ತೆ. ರಾಯರು ಬರೋದಕ್ಕೆ ಮುಂಚೆ ಈ ಥರ ಎಲ್ಲ ಸೂಚನೆಗಳು ನಡೆದಿರುತ್ತೆ. ಆ ಥರ ಸೂಚನೆ ನನ್ನ ಜೀವನದಲ್ಲೂ ನಡೆದಿದೆ. ತುಂಬ ಕಷ್ಟದಲ್ಲಿದ್ದಾಗ ಯಾರಾದರೂ ನಮಗೆ ಸಹಾಯ ಅಂತ ಮಾಡ್ತಿರ್ತಾರಲ್ಲ, ಈಗ ನಾವು ಕೆಲಸ ನಂಬ್ಕೊಂಡು ಜೀವನ ಮಾಡ್ತಾಯಿರ್ತೀವಿ. ಆ ಕೆಲಸ ಕಾರ್ಯ ಮಾಡೋಕ್ಕಾಗದೇ ಇರೋವಂಥ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಸೋತು ಕೂತಾಗ ಹೇಗಾದರೂ ಬಂದು ಯಾರಾದರೂ ಬಂದು ನಮಗೆ ಸಹಾಯ ಮಾಡೋವಂಥದ್ದು ಅಲ್ವಾ. ಈಗ ರಾಯರಾಗಿರ್ಬೋದು, ರಾಯರು ನಾನು ನಂಬಿ ಪೂಜೆ ಮಾಡೋದ್ರಿಂದ ನಿನ್ಗೆ ಒಳ್ಳೆಯದಾಗುತ್ತೆ, ನೀನು ತುಂಬ ಕಷ್ಟದಲ್ಲಿದ್ದೀಯಾ ಅಂತ ರಾಯರು ಜೀವನದಲ್ಲಿ ಒಬ್ಬೊಬ್ಬರು ಜೀವನದಲ್ಲಿ ಕಷ್ಟದಲ್ಲಿರುವಾಗ ಹೀಗೆ ಬಂದು ಈ ಥರ ಹೋಗ್ತಾ ಇರೋದು. ನಮ್ಮ ಕಷ್ಟದಲ್ಲಿರುವಾಗ ಈಗ ಯಾರ ಬಾಯಲ್ಲಾದರೂ ಏಳ್ಸೋದಾಗಿರ್ಬೋದು, ಇಲ್ಲ ರಾಯರ ಮಠ ಕಾಣೋದಾಗಿರ್ಬೋದು, ಒಂಥರ ಅವ್ರ ಎದುರುಗಡೆ, ಅವ್ರ ಕಣ್ಣೆದುರುಗಡೆ ಈ ಥರ ಪಾಸ್ ಆಗ್ತಾರ ಆ ಥರ ಆಗಿರ್ಬೋದು. ಅವಾಗವಾಗ 3-4 ದಿವ್ಸಕ್ಕೊಂದ್ಸತಿ ರಾಯರ ಬಗ್ಗೆ ಯಾರಾದರೂ ಹೇಳೋದಾಗಿರ್ಬೋದು, ಇಲ್ಲ ಏನೋ ಒಂದು ರಾಯರ ಬಗ್ಗೆ ಒಂದು ತಿಳ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಬರ್ತಾ ಇರುತ್ತೆ. ಕಷ್ಟದಲ್ಲಿರುವಾಗ ರಾಯರು ಒಬ್ಬ ಮನುಷ್ಯನ ಮನೆಗೆ ಬರಬೇಕಾದ್ರೆ ಈ ಥರ ಎಲ್ಲ ಸೂಚನೆ ಕೊಟ್ಟೇ ಕೊಡ್ತಾ ಇರ್ತಾರೆ. ಏಕೆಂದರೆ ಮುಂಚೆ ಎಲ್ಲ ರಾಯರನ್ನ ನಾನು ಪೂಜೆ ಮಾಡ್ತಾನೆ ಇರಲಿಲ್ಲ. ಮುಂಚೆ ನಾನು ಪೂಜೆ ಮಾಡ್ತಿರ್ಲಿಲ್ಲ, ರಾಯರ ಬಗ್ಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ನಾನು ನಾನ್ ವೆಜ್ ಬಿಟ್ಟಿದ್ದು ರಾಯರಿಗೋಸ್ಕರ ಅಂತಲೂ ಅಲ್ಲ. ನನ್ನ ಮಗ ಗುರುವಾರ ಹುಡ್ತಾ, ಗುರುವಾರ ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ಯಾರೋ ಒಬ್ಬರು ಅರ್ಚಕರು ಹೇಳಿದಂಥದ್ದು ನನಗೆ. ರಾಯರು ಹುಟ್ಟಿದಂಥ ದಿನ ಮಗ ಹುಟ್ಟಿರೋದು. ಅವತ್ತು ನೀವು ನಾನ್ ವೆಜ್ ತಿನ್ನಬೇಡಿ, ಮಗು ಕೈಲೂ ತಿನ್ನಿಸ್ಬೇಡಿ, ನೀವು ತಿನ್ನಬೇಡಿ ಅಂತ ನನಗೆ ಯಾರೋ ಹೇಳಿದಂಥದ್ದು ಅರ್ಚಕರು. ಹಾಗೆ ಯಾರ್ದಾದ್ರೂ ಮುಖಾಂತರ ರಾಯರು ಹೇಳಿಸ್ತಾರೆ. ನಾವು ಅವಾಗ ನಾನ್ ವೆಜ್ ಬಿಟ್ಟಿದ್ದಂಥದ್ದು. ಅವಾಗ ರಾಯರು ಪೂಜೆ ಮಾಡ್ತಾ ಇರಲಿಲ್ಲ. ರಾಯರು ಯಾರು ಏನು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ. ಹಾಗೆ ಒಬ್ಬ ಮನುಷ್ಯ ಕಷ್ಟದಲ್ಲಿರಬೇಕಾದ್ರೆ ಈ ಥರ ಏನಾದರೂ ಯಾರ ಬಾಯಿಲಾದರೂ ಸೂಚನೆ ಏನಾದರೂ ಕೊಡ್ತಾರೆ. ನಾನು ಮೊದಲದಾಗಿ ನಾನ್ ವೆಜ್ ತಿನ್ನೋದು ಬಿಟ್ಟೆ ನಾನು. ನಾನ್ ವೆಜ್ ತಿನ್ನೋದು ಬಿಟ್ಟೆ. ಆದರೆ ಗುರುವಾರ ನಾನು ಯಾವತ್ತೂ ಮಾಡ್ತಾಯಿರಲಿಲ್ಲ. ವಾರ ಒಪ್ಪತ್ತು ಪೂಜೆ ಪುನಸ್ಕಾರ ಇದು ಮಾಡ್ತಿರಲಿಲ್ಲ. ನಾನು ನನ್ನ ಜೀವನದಲ್ಲಿ ನಡೆದಂಥ ಕಹಿ ಘಟನೆಗಳಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ. ನಾನು ಏನಕ್ಕೋಸ್ಕರ ನಾನ್ ವೆಜ್ ಬಿಟ್ಟೆ ಮತ್ತು ಯಾವಾಗಿಂದ ರಾಯರ ಪೂಜೆ ಮಾಡಿದೆ ಅಂತ ನಾನು ಇದನ್ನೆಲ್ಲ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗೆ ನಾವು ಆವಾಗ ತುಂಬ ಕಷ್ಟದಲ್ಲಿ ಇದ್ವಿ. ಅದಕ್ಕೆ ಮುಂಚೆ ಗುರುವಾರ ನಾನ್ ವೆಜ್ ತಿನ್ನೋದಕ್ಕೆ ಮುಂಚೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ವಿ. ಆವಾಗ ರಾಯರು ಏನು ಎತ್ತ ಅಂತಲೂ ಗೊತ್ತಿಲ್ಲ, ರಾಯರು ಪೂಜೆ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ನನ್ನ ಕಷ್ಟ ಅರ್ಧ ಮುಗೀತು ಅನ್ನೋ ಟೈಮಲ್ಲಿ ನಾನು ನಾನ್ ವೆಜ್ ಬಿಡ್ತಾ ಬಂದೆ. ಏಕೆ ಅಂತಂದರೆ ರಾಯರು ಯಾರ್ದೋ ಮುಖಾಂತರ ಈ ರೀತಿ ಸೂಚನೆ ಕೊಟ್ಟರು, ನೀವು ಗುರುವಾರ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ಸಿದ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗುರುವಾರ ಪೂಜೆ ಮಾಡ್ತಾ ಬಂದೆ ನಾನು. ಯಾರ ಬಗ್ಗೆ ಎಲ್ಲೋ ಕೇಳೋದು, ಸುಮ್ಮನೆ ನಾನು ಗುರುವಾರ ನಾನ್ ವೆಜ್ ಬಿಟ್ಟಿದ್ದೀನಲ್ಲ, ಗುರುವಾರ ಪೂಜೆ ಮಾಡೋಣ ಅಂತ ಬರೀ ನಾನು ಪೂಜೆ ಮಾಡ್ತಿದ್ದು ಅಷ್ಟೇ. ಅಂದರೆ ರಾಯರು ನೆನೆಸ್ಕೊಂಡು ನಾನು ಪೂಜೆ ಮಾಡ್ತಿರ್ಲಿಲ್ಲ, ರಾಯರಿಗೋಸ್ಕರ ಅಂತ ಮಾಡ್ತಿರಲಿಲ್ಲ. ಡೈಲಿ ನಾನು ಯಾವ ರೀತಿ ಪೂಜೆ ಮಾಡ್ತಿದ್ದೋ ಅದೇ ರೀತಿ ಗುರುವಾರನೂ ಸಹ ನಾನು ಪೂಜೆ ಮಾಡ್ತಿದ್ದು. ನಂತರ ನನ್ನ ಕಷ್ಟ ಸ್ವಲ್ಪ ಜಾಸ್ತಿ ಆಯಿತು. ಈಗ ನಾವು ಏನೋ ಒಂದು ಕೆಲಸ ನಂಬ್ಕೊಂಡು, ಇಲ್ಲ ಏನೋ ಒಂದು ಭರವಸೆಯಿಂದ ನಾವು ಜೀವನ ಮಾಡ್ತಾ ಇರ್ತೀವಲ್ಲ, ಆ ಭರವಸೆನೂ ಇರೋದಿಲ್ಲ, ಜೀವನ ಮಾಡೋದಕ್ಕೆ ಏನೂ ದಾರಿ ಇರೋದಿಲ್ವಲ್ಲ. ಆ ಟೈಮಲ್ಲಿ ರಾಯರು ನನ್ನ ಜೀವನಕ್ಕೆ ಬಂದಿದ್ದಂಥದ್ದು. ಯಾರ ಮುಖಾಂತರ ಬಂದರು ಅಂತಂದರೆ, ಒಬ್ಬ ಮನುಷ್ಯನ ಮುಖಾಂತರ ನನ್ನ ಜೀವನದಲ್ಲಿ ರಾಯರು ಬಂದಿದ್ದಂಥದ್ದು. ರಾಯರು ಕಷ್ಟದಲ್ಲಿರೋ ಒಬ್ಬ ಮನುಷ್ಯನಿಗೆ ಬರಬೇಕಾದ್ರೆ ಏನೇನೆಲ್ಲ ಸೂಚನೆ ಕೊಡ್ತಾರೆ. ನನ್ನ ಜೀವನದಲ್ಲಿ ರಾಯರು ಬರಬೇಕಾದ್ರೂ ಸುಮಾರು ವರ್ಷಗಳೇ ಬೇಕಾಯಿತು. ಆವಾಗ ನನಗೆ ಯಾರೂ ಸಹ ಹೇಳ್ತಿರ್ಲಿಲ್ಲ, ಗುರುವಾರ ಈ ಥರ ರಾಯರ ವಾರ, ರಾಯರಿಗೆ ನಾನ್ ವೆಜ್ ತಿನ್ನೋದು ಬಿಡಬೇಕು, ಹಾಗೆ ಹೀಗೆ ಅಂತ ನನಗೆ ಯಾರೂ ಸಹ ಹೇಳ್ತಿರ್ಲಿಲ್ಲ. ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಯಥಾಸ್ಥಿತಿ ಪ್ರಕಾರ ನಾನು ಪೂಜೆ ಮಾಡ್ತಿದ್ದು. ಮಂತ್ರಾಕ್ಷತೆ ಮುಖಾಂತರ ರಾಯರು ನನ್ನ ಮನೆಗೆ ಬಂದಿದ್ದಂಥದ್ದು. ಯಾರೋ ಒಬ್ಬರು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಿ, ಮಂತ್ರಾಕ್ಷತೆ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ತಗೋ ಅಂತ ನನಗೆ ತಂದುಕೊಟ್ರು. ಆ ಮಂತ್ರಾಕ್ಷತೆ ನನ್ನ ಮನೆಗೆ ಬಂದಮೇಲೆ ನನ್ನ ಜೀವನದ ದಾರಿನೇ ಬದಲಾಯಿಸ್ಬಿಟ್ರು. ಅಲ್ಲೋಲ ಕಲ್ಲೋಲನೇ ನಡೆದೋಯ್ತು ನನ್ನ ಮನೆಯಲ್ಲಿ. ಏಕೆ ಅಂತಂದರೆ ರಾಯರು ಮಂತ್ರಾಕ್ಷತೆ ಬಂದಿದ್ದು ಯಾವ ಟೈಮಲ್ಲಿ ಅಂತಂದರೆ, ನಾನು ತುಂಬ ಕಷ್ಟದಲ್ಲಿದ್ದಾಗ, ಸೋತು ಕೂತಾಗ, ನನ್ನ ಜೀವನ ಹೇಗಪ್ಪ ಮಾಡೋದು, ನನ್ನ ಜೀವನ ಈ ರೀತಿ ತಂದುಬಿಟ್ಟಿಯಲ್ಲ ನೀನು, ನಾನೇನೋ ಒಂದು ನಂಬ್ಕೊಂಡು ನಾನು ಜೀವನ ಮಾಡ್ತಿದ್ದೆ, ಈಗ ಅದರಿಂದನೂ ಸಹ ನಾನು ಜೀವನ ಮಾಡೋಕ್ಕಾಗ್ದಿರೋ ರೀತಿ ನೀನು ಮಾಡಿಬಿಟ್ಟಲ್ಲ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಾಗ, ನಾನು ಸೋತು ಕೂತಾಗ ರಾಯರು ಮಂತ್ರಾಕ್ಷತೆ ನನ್ನ ಮನೆಗೆ ಬಂದಿದ್ದಂಥದ್ದು.
ರಾಯರಿಗೆ ನಾನು ತಿನ್ನೋದು ಬಿಟ್ಟಿದ್ದಕ್ಕೂ ರಾಯರು ಮಂತ್ರಾಕ್ಷತೆ ನನ್ನ ಮನೆಗೆ ಬಂದಿದ್ದಕ್ಕೂ ಸುಮಾರು 14-15 ವರ್ಷ ಟೈಮ್ ತಗೋತು ಅಲ್ವಾ. ನಾನು ಸುಮ್ಮನೆ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದಂಥದ್ದು. ಆದರೆ ರಾಯರು ಮಂತ್ರಾಕ್ಷತೆ ಮುಖಾಂತರ ನನ್ನ ಮನೆಗೆ ಬಂದು ನನಗೆ ಅವತ್ತಿಂದ ಇವತ್ತಿನ ತನಕ ದಿನದಲ್ಲೂ ಅನುಗ್ರಹ ಮಾಡ್ತಿದ್ದಂಥದ್ದು. ರಾಯರು ಪೂಜೆ ಮಾಡಬೇಕು, ರಾಯರ ಮಠಕ್ಕೆ ಹೋಗಬೇಕು ಅಂತ ಆ ಮಂತ್ರಾಕ್ಷತೆ ಮುಖಾಂತರ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಕಸಿ ಬಿಸಿ ಆಗೋದು. ಅದು ಬರ್ತಿದ್ದಂಗೆ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಒಂಥರ ಏನೋ ಬಂದಿದೆ, ಏನೋ ಒಂದು ಶಕ್ತಿ ನನ್ನ ಮನೆಯಲ್ಲಿದೆ, ಅದು ನನ್ನ ಕಾಪಾಡ್ತಿದೆ ಅನ್ನೋ ಥರ ಒಂಥರ ಧೈರ್ಯ ಇತ್ತು. ನನ್ನ ಜೊತೆ ಯಾರೋ ಇದ್ದಾರೆ, ನನಗೆ ಎಲ್ಪ್ ಮಾಡ್ತಿದ್ದಾರೆ, ನನಗೆ ಒಳ್ಳೇದು ಬಯಸ್ತಿದ್ದಾರೆ, ಯಾರೋ ಒಬ್ಬರು ಇದ್ದಾರೆ. ಅಂದರೆ ಯಾರು ಏನು ದೇವರ ಮನುಷ್ಯರ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ನನಗೆ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇತ್ತು. ನನ್ನ ಮನಸ್ಸಿನಲ್ಲಿ ಆ ಥರ ಒಂಥರ ಗಟ್ಟಿತನ ಇತ್ತು. ಏನೋ ಒಳ್ಳೇದಾಗ್ತಿದೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಸೂಚನೆ ಕೊಡ್ತಾ ಬಂದರು ರಾಯರು. ಮಂತ್ರಾಕ್ಷತೆ ಮುಖಾಂತರ ನನಗೆ ಒಳ್ಳೇದು ಮಾಡಿದಂಥದ್ದು. ಅವತ್ತಿಂದ ಇವತ್ತಿನ ತನಕನೂ ಅಷ್ಟೇ ಏನಾದರೂ ಒಂದು ಒಳ್ಳೆ ಸೂಚನೆ ಅನ್ನೋದು ರಾಯರು ಕೊಡ್ತಾನೆ ಇದ್ದಾರೆ. ನಾನು ಏನೋ ಒಂದು ಉದ್ಯೋಗ ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ವಿ. ಆ ಉದ್ಯೋಗಕ್ಕೂ ಕಲ್ಲು ಬಿದ್ದಾಗ, ಆ ಉದ್ಯೋಗದಿಂದ ನಮಗೆ ಸಹಾಯ ಬರ್ತಿಲ್ಲ ಅಂತಂದಾಗ ಮತ್ತು ನಾವು ಹೇಗೆ ಜೀವನ ಮಾಡಬೇಕು, ಹೇಗಾದರೂ ಮಾಡಬೇಕಲ್ಲ. ಆವಾಗ ನಾನು ಸೋತು ಕೂತಾಗ ರಾಯರು ನನ್ನ ಜೀವನದಲ್ಲಿ ಬಂದಿದ್ದಂಥದ್ದು. ಆವಾಗಲೇ ನಾನು ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಮುಂಚೆ ರಾಯರು ಯಾರು, ಏನು, ಎತ್ತ, ಅವ್ರಿಗೆ ಯಾಕೆ ಪೂಜೆ ಮಾಡಬೇಕು, ರಾಯರಿಗೆ ಮಠ ಅಂದ್ರೇನು, ಬೃಂದಾವನ ಅಂದ್ರೇನು ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಅಂದರೆ ನಾವು ಬೇರೆ ದೇವ್ರುಗಳಿಗೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಏನು ತೊಗೊಂಡೋಗ್ತೀವಿ, ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಇಷ್ಟು ತೊಗೊಂಡೋಗ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ. ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕೋದಾಗಿರ್ಬೋದು, ಹೆಜ್ಜೆ ನಮಸ್ಕಾರ ಹಾಕಿರೋದಾಗಿರ್ಬೋದು, ತುಪ್ಪು ದೀಪ ಬೆಳಗೋದಾಗಿರ್ಬೋದು, ಮತ್ತು ವಾರ ಹೋಗೋದಾಗಿರ್ಬೋದು, ಇದೇನು ಮಾಡೋದಿಲ್ಲ. ನಾವು ವರ್ಷಕ್ಕೆ ಒಂದು ಸತಿ 2 ಸತಿ ಹೋಗ್ತೀವಿ, ಪೂಜೆ ಮಾಡಿಸ್ಕೋತೀವಿ, ಬರ್ತೀವಿ ಮನೆ ದೇವ್ರಿಗೆ. ಬೇರೆ ದೇವ್ರಿಗೆ ನಮ್ಗೆ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗ ಹೋಗ್ತಾ ಇರ್ತೀವಿ, ದೇವಸ್ಥಾನಗಳಿಗೆ ಬರ್ತಾ ಇರ್ತೀವಿ. ಆದರೆ ರಾಯರಿಗೆ ಆ ಥರ ಅಲ್ಲ. ರಾಯರಿಗೆ ವಿಶೇಷವಾದಂಥ ಪೂಜೆ ಮಾಡಿಸ್ಕೋತಾರೆ ರಾಯರು. ಎಲ್ಲ ದೇವ್ರಿಗೂ ಮಾಡೋ ಥರ ರಾಯರಿಗೆ ಪೂಜೆ ಮಾಡೋದಿಲ್ಲ ಅಲ್ವ. ಇದೆಲ್ಲ ನನಗೇನು ಸಹ ನನಗೆ ಗೊತ್ತಿರಲಿಲ್ಲ. ನಂತರ ನನಗೆ ಮಂತ್ರಾಕ್ಷತೆ ಬಂದ ಮೇಲೆ ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋದು ಕುತೂಹಲ ನನಗೆ. ರಾಯರೇ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನೆಲ್ಲ ತಿಳ್ಕೊ ನೀನು, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಏನೋ ನನ್ನಲ್ಲಿ ಗೊತ್ತಿಲ್ಲ. ಒಂಥರ ಶಕ್ತಿ ಕಾಡ್ತಿದೆ ಅಂತ ಹೇಳಿದ್ನಲ್ಲ, ನನ್ನ ಮನೆಯಲ್ಲಿ ಏನೋ ಒಳ್ಳೇದಾಗ್ತಿದೆ, ನನ್ನ ಮನೆಯಲ್ಲಿ ಯಾರೋ ಇದ್ದಾರೆ, ನನ್ನ ಜೊತೆ ಯಾರೋ ಇದ್ದಾರೆ. ನನಗೆ ಭಯ ಆಗ್ತಿರಲಿಲ್ಲ, ಹೆದರಿಕೆ ಆಗ್ತಿರಲಿಲ್ಲ. ಜೀವನ ಈ ಥರ ಆಗ್ಬಿಡ್ತಲ್ಲಪ್ಪ, ಏನು ಮಾಡೋದು ನಾನು ಅನ್ನೋದು ಭಯ ಇರಲಿಲ್ಲ. ಯಾರೋ ನನ್ನಲ್ಲಿದ್ದಾರೆ, ನಾನು ಏನೋ ಒಂದು ಶಕ್ತಿ ನನ್ನ ಜೊತೆ ಇದೆ ಅನ್ನೋದೊಂದು ನಂಬಿಕೆ ಇತ್ತು. ಅಳಬೇಕು ಅಂತಂದರೂ ಕಣ್ಣೀರು ಬರ್ತಾ ಇರಲಿಲ್ಲ ನನಗೆ. ಮನಸ್ಸಿನಲ್ಲಿ ನೋವು ಅಷ್ಟು ಇರೋದು, ಬಡತನ ಇತ್ತು ನನಗೆ, ದುಡ್ಡು ಕಾಸಿಗೆ ಸಮಸ್ಯೆ ಅನ್ನೋದು 1000 ಇತ್ತು ನನಗೆ. ಆದರೆ ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಏನೋ ಒಂಥರ ನಂಬಿಕೆ, ಏನೋ ಒಳ್ಳೇದಾಗ್ತಿದೆ, ಯಾರೋ ಇದ್ದಾರೆ ನನ್ನ ಜೊತೆಲಿ, ಯಾರೋ ಒಳ್ಳೇದು ಮಾಡ್ತಿದ್ದಾರೆ ಅನ್ನೋದಷ್ಟೇ ನನಗೆ ರಾಯರು ನಂಬಿಕೆ ಅನ್ನೋದು ಕೊಡ್ತಿದ್ರು ನನಗೆ. ಜೀವನದಲ್ಲಿ ನೀನು ಎದುರು ಬೇಡ, ನೋವು ಪಡಬೇಡ ಅಂತ ನನಗೆ ಧೈರ್ಯ ತುಂಬ್ತಾ ಇದ್ದಿದ್ದಂಥದ್ದು. ಆವಾಗ ನಾನು ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಮನೆಯಲ್ಲಿ ಫೋಟೋನೂ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಫೋಟೋ ತೊಗೊಂಡು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತಗೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ತುಂಬ ಅಂದರೆ ತುಂಬ ಒಳ್ಳೇದು ಮಾಡಿದ್ರು. ಹಾಗೆ ನಾವು ಕಷ್ಟದಲ್ಲಿದ್ದಾಗ ನಾವು ಏನಾರು ಒಂದು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ, ಒಬ್ಬ ಮನುಷ್ಯನ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಅಂತಂದರೆ ಆ ಮನುಷ್ಯರಿಂದ ನಮ್ಗೆ ಸಹಾಯ ಇಲ್ಲ, ಉದ್ಯೋಗದಿಂದ ನಮ್ಗೆ ಒಳ್ಳೇದಾಗ್ತಿಲ್ಲ, ನಾವೇನು ಮಾಡೋಕ್ಕಾಗೋದೇ ಇಲ್ಲ ಅಂತ ಅಸಹಾಯಕರಾಗಿ ನಾವು ಕೂತಿರ್ತೀವಲ್ಲ, ಆವಾಗ ದೇವ್ರುಗಳು ಸೂಚನೆ ಕೊಡ್ತಾರೆ. ರಾಯರು ಸೂಚನೆ ಕೊಟ್ಟು ನಮ್ಮ ಮನೆಗಳಿಗೆ ಬರ್ತಾರೆ ಅವರು. ಈ ಥರ ಎಲ್ಲ ಒಂದು ಸೂಚನೆ ಕೊಟ್ಟು ರಾಯರಿಗೆ ಪೂಜೆ ಮಾಡಿಸ್ಕೋತಾರೆ ಅವರು. ಇನ್ನೂ ಸುಮಾರು ಜನ ಹೇಳ್ತೀರಾ, ನಾನು ಸುಮಾರು ವರ್ಷದಿಂದ ರಾಯರ ಪೂಜೆ ಮಾಡ್ತಾಯಿದ್ದೀನಿ. ಗುರುವಾರ ನಾನು ಉಪವಾಸನೂ ಇರ್ತೀನಿ, ಈರುಳ್ಳಿ ಬೆಳ್ಳುಳ್ಳಿನೂ ಸಹ ತಿನ್ನೋದಿಲ್ಲ, ಕಾಲಿಗೆ ಚಪ್ಪಲಿನೂ ಸಹ ನಾನು ಹಾಕೋದಿಲ್ಲ. ಆದರೆ ರಾಯರು ನನಗಿನ್ನೂ ಒಳ್ಳೇದು ಮಾಡಿಲ್ಲ, ಸುಮಾರು ವರ್ಷಗಳಿಂದ ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಾ. ನೀವು ಪೂಜೆ ಮಾಡಿದ್ದಕ್ಕೆ ಫಲ ರಾಯರು ಕೊಡ್ತಾರೆ, ಅವ್ರು ಇಟ್ಕೊಳ್ಳೋದಿಲ್ಲ. ಏಕೆಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಷ್ಟ ಅನ್ನೋದಿರುತ್ತಲ್ಲ, ಆ ಕಷ್ಟ ಮುಗಿತಿದ್ದಂಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಿಮ್ಮ ಕಷ್ಟ ಇನ್ನೂ ಮುಗಿಯೋದಕ್ಕೆ ಹತ್ರ ಬಂದಿಲ್ಲ, ಆದರೂ ರಾಯರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾಪಾಡ್ತಿರ್ತಾರೆ. ಈ ಥರ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ರಾಯರು ಬಂದು ಈ ಥರ ಏನಾದರೂ ಒಂದು ಸೂಚನೆ ಕೊಟ್ಟು ರಾಯರು ಒಳ್ಳೇದು ಮಾಡೋವಂಥದ್ದು. ನಾನು ಸುಮಾರು ವರ್ಷ ಏನು ರಾಯರಿಗೆ ನಾನು ಪೂಜೆ ಮಾಡಿದ್ದಂಥದ್ದಲ್ಲ, ನಾನು ಸ್ವಲ್ಪ ದಿನಗಳ ಕಾಲ ಅಷ್ಟೇ ನಾನು ಪೂಜೆ ಮಾಡಿದ್ದು. ನನಗೆ ಏನು ಅನ್ನೋದು ಗೊತ್ತಿಲ್ಲ. ನಾನು ತುಂಬ ಕಷ್ಟದಲ್ಲಿದ್ದೆ, ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೆ. ಏಕೆಂತಂದರೆ ನಾನು ಜನಕ್ಕೆ ಒಳ್ಳೇದು ಮಾಡಿದೆ, ಜನ ನನಗೆ ಮೋಸ ಮಾಡಿದ್ದಂಥದ್ದು. ನಾನು ಯಾವತ್ತೂ ಅಷ್ಟೇ, ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಬುದ್ಧಿ ಬಂದಾಗಿಂದ ಯಾವತ್ತೂ ಯಾರಿಗೂ ಕೆಟ್ಟದ್ದು ಅನ್ನೋದು ನಾನು
ಆಯುಸ್ಸು ಇಲ್ಲ, ಕೆಟ್ಟದ್ದು ಮಾತಾಡೂ ಇಲ್ಲ. ಏಕೆ ಅಂತಂದರೆ ನಾನು ಚಿಕ್ಕದ್ರಿಂದ ಕಷ್ಟ ನೋಡ್ಕೊಂಡು ಬಂದಿದ್ದರಿಂದ ಕಷ್ಟದ ಬೆಲೆ ನನಗೆ ಗೊತ್ತಿತ್ತು, ಅನ್ನದ ಬೆಲೆ ಗೊತ್ತಿತ್ತು. ಒಬ್ಬರು ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ ಬೇಜಾರಾಗುತ್ತೆ ಅವ್ರಿಗೆ, ಮಾತಾಡಬಾರ್ದು ಅನ್ನೋದೊಂದು ತಿಳುವಳಿಕೆ ನನ್ನಲ್ಲಿತ್ತು. ನಾನು ಯಾರಿಗೂ ಅಷ್ಟೇ ನಾನು ಮೋಸ ಮಾಡೋದಾಗಲಿ ಒಬ್ರಿಗೆ ಕೆಟ್ಟದ್ದು ಬಯಸೋದಾಗಲಿ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಅಂದರೆ ನನಗೆ ಜನ ಮೋಸ ಮಾಡಿದ್ದು, ನನ್ನವರೇ ನನಗೆ ನನ್ನಿಂದ ಸಹಾಯ ತಗೊಂಡವರೇ ನನಗೆ ಮೋಸ ಮಾಡಿದ್ದಂಥದ್ದು. ರಾಯರು ನನಗೆ ಅದಕ್ಕೆಲ್ಲ ಪ್ರತಿ ಉಪಕಾರವಾಗಿ ನನಗೆ ಕೊಟ್ಟರು. ಜನ ಮೋಸ ಮಾಡಿದ್ರೇನಂತೆ, ನಾನಿದ್ದೀನಿ, ನನ್ನ ನಂಬು ನೀನು ಅಂತ ರಾಯರು ನನಗೆ ಜೀವನದಲ್ಲಿ ಬಂದು ನನಗೆ ಈ ಥರ ಎಲ್ಲ ಅನುಗ್ರಹ ಮಾಡಿದ್ದಂಥದ್ದು. ನಾನು ಸುಮಾರು ವಿಡಿಯೋದಲ್ಲೆಲ್ಲ ನನ್ನ ಜೀವನದ ಬಗ್ಗೆ ಹೇಳಿ, ನಾವು ಸಂಪೂರ್ಣವಾಗಿ ರಾಯರು ನಂಬಿಡಬೇಕು. ರಾಯರು ಇದ್ದಾರೆ, ನಮ್ಮ ಜೊತೆ ಯಾರೋ ಇದ್ದಾರೆ, ನಮಗೆ ಕಾಪಾಡ್ತಿದ್ದಾರೆ ಅಂತ ನಾವು ನಂಬಿಡಬೇಕು. ಆವಾಗ ರಾಯರು ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.